ಭಾವನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಭಾವನವನವೀನ. ದೂರದರ್ಶನ ಚಂದನ ವಾಹಿನಿಯ ಎಲ್ಲ ಸಹೃದಯ ಪ್ರೇಕ್ಷಕರಿಗೆ ಭಾವನವನವೀನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ನಾನು ನಿಮ್ಮ ಪ್ರವೀಣ್. ನಮಸ್ಕಾರ, ನಾನು ಪ್ರದೀಪ್. ಸಾಮಾನ್ಯವಾಗಿ ಒಂದು ಗೀತೆ ಮೂಡಬೇಕಾದ್ರೆ ಅದರಲ್ಲೊಂದು 10ರಿಂದ 12 ಸಾಲುಗಳಿರುತ್ತೆ. ಕೇಳುವಾಗ ನಾವು ಒಂದು 5ರಿಂದ 6 ನಿಮಿಷಗಳು ಕಳಿಬೇಕಾಗತ್ತೆ. ಆದರೆ ಪಲ್ಲವಿಯಲ್ಲಿ ಒಂದೇ ಸಾಲು, ಚರಣದಲ್ಲಿ ಒಂದೇ ಸಾಲು, ಆದರೂ ಪರಿಪೂರ್ಣತೆ. ಇದು ಭಾವನವನವೀನ. ಇಂದಿನ ಕಾರ್ಯಕ್ರಮದ ರೂವಾರಿಗಳಾದ ಕವಿಗಳು ಹಾಗೂ ಚಿಂತಕರು ಮತ್ತು ಮ್ಯಾನೇಜ್ಮೆಂಟ್ ಗುರು ಅಂತಲೇ ಖ್ಯಾತರಾದ ಶ್ರೀ ಸತ್ಯೇಶ್ ಬೆಳ್ಳೂರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಸತ್ಯೇಶ್ ಬೆಳ್ಳೂರ್ ಅವರೊಡನೆ ಮ್ಯಾಂಡೋಲಿನ್ ಮಾಂತ್ರಿಕರಾದ NS ಪ್ರಸಾದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಸ್ವಾಗತ. ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಲು ನಮ್ಮೊಂದಿಗೆ ವಾದ್ಯ ವೃಂದದಲ್ಲಿ ಕೀಬೋರ್ಡ್ನಲ್ಲಿ ಅಶ್ವಿನ್, ಗಿಟಾರ್ನಲ್ಲಿ ಸಮರ್ಥ್ ದೇಸಾಯಿ ಹಾಗೂ ಪರ್ಕಷನ್ನಲ್ಲಿ ಸುಮುಖ್ ರವಿಶಂಕರ್. ಈ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಸತ್ಯೇಶ್ ಸರ್, ನಿಮ್ಮಲ್ಲಿ ಒಂದು ಪ್ರಶ್ನೆ. ಈ ಸಂಚಿಕೆಯಲ್ಲಿ ನಿಮ್ಮ ನಿರೀಕ್ಷೆ ಏನು? ಈ ಸಂಚಿಕೆಯಲ್ಲಿನ ನನ್ನ ನಿರೀಕ್ಷೆ ಅಂತಂದರೆ ಒಂದು ಗಾದೆ ಮಾತು ನೆನಪಾಗುತ್ತೆ. ರೋಗಿ ಬಯಸಿದ್ದು ಹಾಲು ಅನ್ನ ಆದರೆ ವೈದ್ಯ ನೀಡಿದ್ದು ಮೃಷ್ಟಾನ್ನ ಅಂತ. ನನಗೆ ಯಾವುದೇ ಒಂದು ನಿರೀಕ್ಷೆ ಇಲ್ಲ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನನ್ನ ನಿರೀಕ್ಷೆಗೂ ಮೀರಿದಂತಹ ಒಂದು ಫಲ ನಿಮ್ಮೆಲ್ಲರಿಂದ ನನ್ನ ಈ ಒಂದು ಸಾಲಿನ ಕವಿತೆಗಳಿಗೆ ಈಗಾಗಲೇ ಸಿಕ್ಕಿದೆ. ಹಾಗಾಗಿ ನನಗೆ ಯಾವುದೇ ಒಂದು ವಿಶೇಷವಾದಂತಹ ನಿರೀಕ್ಷೆಗಳಿಲ್ಲ. ಆದರೆ ಈ ಒಂದು ಸಂಚಿಕೆಯಲ್ಲಿ ತಾವು ಆಯ್ದುಕೊಂಡಿರತಕ್ಕಂತಹ ಕವಿತೆಗಳನ್ನು ಒಮ್ಮೆ ಅವಲೋಕನ ಮಾಡಿದಾಗ ನನಗನ್ಸುತ್ತೆ ಈ 4 ಕವಿತೆಗಳು ನನಗೆ ತುಂಬ ಆಪ್ತವಾದದ್ದು. ಯಾಕೆ ಅಂತಂದರೆ ಪ್ರತಿಯೊಂದು ಕವಿತೆಯಲ್ಲೂ ಕೂಡ ಒಂದು ಆಳವಾದಂತಹ ಚಿಂತನೆ ಇದೆ. ಕೇಳುಗರನ್ನು ಚಿಂತನೆಗೆ ಒಡ್ಡತಕ್ಕಂತಹ ಒಂದು ಆಧ್ಯಾತ್ಮದ ಸೆಲೆ ಇದೆ. ಅದನ್ನು ಹಾಡುಗಳನ್ನು ಕೇಳ್ತಾ ಇರತಕ್ಕಂತಹ ತಾವೆಲ್ಲರೂ ಕೂಡ ಗುರುತಿಸಿ ಅನುಭವಿಸಿ ಅಂತ ನನ್ನ ಒಂದು ಭಿನ್ನಹ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು. ಎಸ್ ಸರ್. ಪ್ರಸಾದ್ ಸರ್, ನಿಮಗೊಂದು ಪ್ರಶ್ನೆ ಇದೆ. ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ನೋಡ್ತೀವಿ, ಒಂದು ಕೀಬೋರ್ಡ್ ಇರುತ್ತೆ, ಒಂದು ಫ್ಲೂಟ್ ಇರುತ್ತೆ, ಒಂದು ಗಿಟಾರ್ ಇರುತ್ತೆ, ಒಂದು ತಬಲಾ ಇರುತ್ತೆ, ಒಂದು ರಿದಮ್ ಪ್ಯಾಡ್ ಇರುತ್ತೆ. ಆದರೆ ಈ ಕಾರ್ಯಕ್ರಮಕ್ಕೆ ನೀವು ವಿಶೇಷವಾಗಿ ಇದೇ ವಾದ್ಯಗಳು ಬೇಕು, ಇವರೇ ಬೇಕು ಅಂತ ಹೇಳಿದ್ರಿ. ಇದ್ರ ಹಿಂದೆ ಏನಾದರೂ ಒಂದು ಕಾರಣ ಇದೆಯಾ? ಇದು ಈ ಕವಿತೆಯ ಶಕ್ತಿ. ಕವಿತೆ ತುಂಬ ಚೆನ್ನಾಗಿದ್ದಾಗ ಜಾಸ್ತಿ ಅಲಂಕಾರ ಸೂತ್ರ ಬೇಕಿಲ್ಲ. ಕವಿತೆ ತಾನಾಗೆ ಬೆಳಗುತ್ತೆ. ಸಣ್ಣ ಸಹಾಯ, ವಾದ್ಯದ ಸಹಾಯ ಮೆರುಗಿಗೆ ಕೊಡೋಕ್ಕೆ ತುಂಬ ವಿಜೃಂಭಣೆ ಬೇಕಿಲ್ಲ. ಹಾಡು ಸ್ವಲ್ಪ ಗಂಭೀರವಾದ ಹಾಡುಗಳು ಎಲ್ಲ ಇರೋದ್ರಿಂದ ವಿಜೃಂಭಣೆ ಬೇಕಿಲ್ಲ. ಅದು ಸ್ವತಂತ್ರತೆ ಇದೆ. ಸಾಮಾನ್ಯವಾಗಿ ಒಂದು ಕಾವ್ಯ ಗಾಯನವಾದಾಗ, ಒಬ್ಬರು ಹಾಡು ಹೇಳಿದಾಗ ಅದು ಸ್ವತಂತ್ರವಾಗಿದ್ದಾಗ ಅದಕ್ಕೆ ಅಲಂಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇದು ಇನ್ನೂ ತುಂಬ ಒಳ್ಳೆ ವಾದ್ಯ ಇಟ್ಕೊಂಡು ಮಾಡ್ಬೋದು. ಬಟ್ ಇಷ್ಟು ಸಾಕು ಅನ್ಸೋ ಒಂದು ಸಮಾಧಾನ ಇದೆಯಲ್ಲ, ಹಾಡಿನ ಕವಿತೆಯ ಶಕ್ತಿ ಅದು ಚೆನ್ನಾಗಿ ಬರ್ದಿದ್ದಾರೆ ಸತ್ಯೇಶ್ ಅವರು. ಇನ್ನೇನು ಹೇಳಿ ನಾನು. ಹಾಗೆಯೇ ಇವತ್ತು ನಮ್ಮೊಂದಿಗೆ ಗಾಯನದಲ್ಲಿ ಮಹೇಶ್ ಮತ್ತು ಶ್ರುತಿ ದಂಪತಿಗಳು, ಗಾಯಕರು ನಮ್ಮೊಂದಿಗಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಮಹೇಶ್ ಪ್ರಿಯದರ್ಶನ್ ಮತ್ತು ಶ್ರುತಿ VS ದಯವಿಟ್ಟು ಬರಬೇಕು. ಒಂದು ಸಾಲಿನ ಕವಿತೆಯ ಮೊದಲನೇ ಗೀತೆ ಮಾತು ಹಾಗೂ ಮೌನ. ಮಾತು 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 ಬರೀ ಮಾತಾದಾಗ ಅದು ಮೌನವಾಗುತ್ತೆ. ಅದೇ ಮೌನದ ಜೊತೆ ಮಾತು ಬೆರೆತಾಗ ಮಾತು ಹೆಚ್ಚಾಗುತ್ತೆ, ಮಾತು ಎಲ್ಲರ ಕಿವಿಗೆ ಕೇಳಿಸುತ್ತೆ, ತಲುಪುತ್ತೆ. ಈ ಕಾರ್ಯಕ್ರಮದ ಮೊದಲನೇ ಗೀತೆ ಮಾತು ಹಾಗೂ ಮೌನ. ಕೇಳಿ ದಂಪತಿಗಳಿಂದ.
ಕವಿತೆಯ ಶೀರ್ಷಿಕೆ ಎಂಥ ಜೋಡಿ ನಮ್ಮದು. ಮಾತಿಗೆ ಮಾತು ಬೆಳೆದು, ಮಾತಿಗೆ ಮಾತು ಬೆಳೆದು ಮಾತು ಮೌನವಾಯಿತಲ್ಲೇ. ಮಾತಿಗೆ ಮಾತು ಬೆಳೆದು ಮಾತು ಮೌನವಾಯಿತಲ್ಲೇ. ಮೌನಕ್ಕೆ ಮೌನ ಸೆಳೆದು, ಮೌನಕ್ಕೆ ಮೌನ ಸೆಳೆದು ಮೌನ ಮಾತಾಯಿತಲ್ಲೇ, ಮೌನ ಮಾತಾಯಿತಲ್ಲೇ. ಮಾತಿನೊಳ ಮೌನ ತಾನು ಮಾತನಾಡಿದಂತೆ, ಮಾತಿನೊಳ ಮೌನ ತಾನು ಮಾತನಾಡಿದಂತೆ ನೀನು. ಮೌನದೊಳ ಮಾತು ತಾನು ಮೌನ ತಾಳಿದಂತೆ, ಮೌನದೊಳ ಮಾತು ತಾನು ಮೌನ ತಾಳಿದಂತೆ ನಾನು. ಮಾತಿಗೆ ಮಾತು ಬೆಳೆದು ಮಾತು ಮೌನವಾಯಿತಲ್ಲೇ. ಮೌನಕ್ಕೆ ಮೌನ ಸೆಳೆದು ಮಾತು ಮಾತಾಯಿತಲ್ಲೇ, ಮೌನ ಮಾತಾಯಿತಲ್ಲೇ. ಮಾತಿಗೆ ಮಾತು ಬೆಳೆದು ಮಾತು ಮೌನವಾಯಿತಲ್ಲೇ. ಮಾತಿಗೆ ಮಾತು ಬೆಳೆದು ಮಾತು ಮೌನವಾಯಿತಲ್ಲೇ. ಮೌನಕ್ಕೆ ಮೌನ ಸೆಳೆದು ಮೌನ ಮಾತಾಯಿತಲ್ಲೇ. ಮೌನಕ್ಕೆ ಮೌನ ಸೆಳೆದು ಮೌನ ಮಾತಾಯಿತಲ್ಲೇ. ಮೌನ 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 ಮೌನ. ಮಾತಿಗೆ ಮಾತು ಬೆಳೆದು ಮಾತು ಮೌನವಾಯಿತಲ್ಲೇ. ಮಾತಿನೊಳಗೆ ಮೌನ ತಾನು ಮಾತನಾಡಿದಂತೆ ನೀನು. ಮಾತಿನೊಳಗೆ ಮೌನ ತಾನು ಮಾತನಾಡಿದಂತೆ ನೀನು. ಮೌನ 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 ಮೌನ. ಮಾತಿಗೆ ಮಾತು ಬೆಳೆದು ಮಾತು ಮೌನವಾಯಿತಲ್ಲೇ. ಮೌನದೊಳಗೆ ಮಾತು ತಾನು ಮೌನ ತಾಳಿದಂತೆ ನಾನು. ಮೌನದೊಳಗೆ ಮಾತು ತಾನು ಮೌನ ತಾಳಿದಂತೆ ನಾನು. ಮೌನ ತಾಳಿದಂತೆ ನಾನು. ಮೌನ 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 ಮೌನ. ಮಾತಿಗೆ ಮಾತು ಬೆಳೆದು ಮಾತು. ಹಾಡಿಗೆ ಮೌನ ಬೆರೆತು ಕವಿತೆ ಚಂದವಾಯಿತಲ್ಲೇ. ನಿಜವಾಗಲೂ ಚಂದವಾಗಿತ್ತು, ಅದ್ಭುತವಾಗಿ ಹಾಡಿದ್ರಿ, ಧನ್ಯವಾದಗಳು. ಇಷ್ಟು ಹೇಳ್ತಾ ನಾವು ನಮ್ಮ ಮುಂದಿನ ಕವಿತೆ ಹತ್ರ ಧಾವಿಸೋಣ. ಮುಂದಿನ ಕವಿತೆಯ ಶೀರ್ಷಿಕೆ ಈ ಕ್ಷಣದ ಬೆಳಕು. ನಿನ್ನೆ ಅನ್ನೋದು ಮತ್ತೆ ಬರೋದಿಲ್ಲ, ನಾಳೆ ಅನ್ನೋದು ಇನ್ನೂ ಬಂದೇ ಇಲ್ಲ. ನಮ್ಮ ಒದ್ದಾಟ ಈ ಕ್ಷಣದಲ್ಲೇ, ಯಾವುದೋ ಒಂದು ರೀತಿ ಗೊಂದಲ, ಆದರೆ ಈ ಕ್ಷಣದಲ್ಲಿ ಬೆಳಕಿದೆ, ಈ ಕ್ಷಣದಲ್ಲಿ ಬದುಕಿದೆ. ಇದನ್ನು ಸಾರುವಂತಹ ಈ ಗೀತೆ ಈ ಕ್ಷಣದ ಬೆಳಕು. ಹಾಡುತ್ತಿರುವವರು ಶ್ರುತಿ. ಕವಿತೆಯ ಶೀರ್ಷಿಕೆ ಈ ಕ್ಷಣದ ಬೆಳಕು. ನೆನ್ನೆಯ ನಾ ಅಲ್ಲಿ, ನಾ ಇರದ ನಾಳೆಯಲ್ಲಿ,
ನಿನ್ನೆಯ ನಾ ಅಲ್ಲಿ ನಾ ಇರದ ನಾಳೆಯಲ್ಲಿ ಕರಗಿ ಹೋದೆ ನಾನು ಕಳೆದು ಹೋದೆ. ನಿನ್ನೆಯ ನಾ ಅಲ್ಲಿ ನಾ ಇರದ ನಾಳೆಯಲ್ಲಿ ಕರಗಿ ಹೋದೆ ನಾನು ಕಳೆದು ಹೋದೆ. ಗತಕಾಲದಂಚಿನಲ್ಲಿ ಭವಿಷ್ಯದ ಸಿಂಚಿನಲ್ಲಿ, ಗತಕಾಲದಂಚಿನಲ್ಲಿ ಭವಿಷ್ಯದ ಸಿಂಚಿನಲ್ಲಿ ಕರಗಿ ಹೋದೆ ನಾನು ಕಳೆದು ಹೋದೆ, ಕರಗಿ ಹೋದೆ ನಾನು ಕಳೆದು ಹೋದೆ. ಕಂಡ ಆ ದೃಶ್ಯದಲ್ಲಿ ಕಾಣದ ದೃಶ್ಯದಲ್ಲಿ, ಕಂಡ ಆ ದೃಶ್ಯದಲ್ಲಿ ಕಾಣದ ದೃಶ್ಯದಲ್ಲಿ ಕರಗಿ ಹೋದೆ, ಕರಗಿ ಹೋದೆ ನಾನು ಕಳೆದು ಹೋದೆ. ಆದಿ ಅಂತ್ಯದ ನಡುವೆ ಈ ಕ್ಷಣದ ಬದುಕಿನಲ್ಲಿ, ಆದಿ ಅಂತ್ಯದ ನಡುವೆ ಈ ಕ್ಷಣದ ಬದುಕಿನಲ್ಲಿ ಕರಗಲಾರದೆ ನಾನು ಕಳೆದು ಹೋದೆ, ಕರಗಲಾರದೆ ನಾನು ಕಳೆದು ಹೋದೆ, ನಾನು ಕಳೆದು ಹೋದೆ. ನಿನ್ನೆಯ ನಾ ಅಲ್ಲಿ ನಾನಿರದ ನಾಳೆಯಲ್ಲಿ ಕರಗಿ ಹೋದೆ, ಕಳೆದು ಹೋದೆ. ನಿನ್ನೆಯ ನಾ ಅಲ್ಲಿ ನಾನಿರದ ನಾಳೆಯಲ್ಲಿ ಕರಗಿ ಹೋದೆ, ಕಳೆದು ಹೋದೆ. ಗತಕಾಲದಂಚಿನಲಿ ಭವಿಷ್ಯದ ಸಂಚಿನಲಿ, ಗತಕಾಲದಂಚಿನಲಿ ಭವಿಷ್ಯದ ಸಂಚಿನಲಿ ಕರಗಿ ಹೋದೆ, ಕಳೆದು ಹೋದೆ, ಕರಗಿ ಹೋದೆ, ಕಳೆದು ಹೋದೆ. ನಿನ್ನೆಯ ನಾ ಅಲ್ಲಿ ನಾನಿರದ ನಾಳೆಯಲ್ಲಿ ಕರಗಿ ಹೋದೆ, ಕಳೆದು ಹೋದೆ. ಕಂಡ ಆ ದೃಶ್ಯದಲ್ಲಿ ಕಾಣದ ಅದೃಶ್ಯದಲ್ಲಿ, ಕಂಡ ಆ ದೃಶ್ಯದಲ್ಲಿ ಕಾಣದ ಅದೃಶ್ಯದಲ್ಲಿ ಕರಗಿ ಹೋದೆ, ಕಳೆದು ಹೋದೆ, ಕರಗಿ ಹೋದೆ, ಕಳೆದು ಹೋದೆ. ನಿನ್ನೆಯ ನಾ ಅಲ್ಲಿ ನಾನಿರದ ನಾಳೆಯಲ್ಲಿ ಕರಗಿ ಹೋದೆ, ಕಳೆದು ಹೋದೆ. ಆದಿ ಅಂತ್ಯದ ನಡುವೆ ಈ ಕ್ಷಣದ ಬದುಕಿನಲ್ಲಿ ಕರಗಲಾರದೆ ಕಳೆದು ಹೋದೆ, ಕರಗಲಾರದೆ
ಒಂದು ಸತ್ಯವಾದ ಮಾತನ್ನು ಹೇಳಬೇಕು ಅಂದರೆ ನಾವೆಲ್ಲರೂ ಮತ್ತು ನಮ್ಮ ವೀಕ್ಷಕರು ಕೂಡ ಕರಗಿ ಹೋಗಿರ್ತಾರೆ ಈ ಒಂದು ಗೀತೆಯನ್ನು ಕೇಳಿ. ನಾನಂತೂ ಕಳೆದೇ ಹೋಗಿದ್ದೆ, ಬಂದಿದ್ದು ಹೇಗೆ ಅಂತಲೇ ಗೊತ್ತಾಗಲಿಲ್ಲ, ಹಾಗೆ ಕಳೆದೋಗಿದ್ದೆ. ಇನ್ನೊಂದು ವಿಚಾರನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಹಾಡು ಚಾರುಕೇಶಿ ಬೇಸ್ಡ್. ನಮ್ಮ ಪ್ರಸಾದ್ ಸರ್ ಈ ಒಂದು ರಾಗದಲ್ಲಿ ಅನೇಕ ಸಂಯೋಜನೆಗಳನ್ನು ಮಾಡಿದ್ದಾರೆ. ಒಂದೊಂದು ಬೇರೆ ಬೇರೆ ಥರನೇ ಕೇಳಿಸುತ್ತೆ. ಆದರೆ ಚಾರುಕೇಶಿಯನ್ನು ಅತ್ಯಂತ ಎಕ್ಸ್ಪೆರಿಮೆಂಟ್ ಮಾಡಿರೋವಂಥ ಸಂಯೋಜಕರಲ್ಲಿ ನಮ್ಮ ಪ್ರಸಾದ್ ಸರ್ ಕೂಡ ಒಬ್ಬರು. ನನಗಂತೂ ತುಂಬ ಇಷ್ಟ ಆಗಿದೆ ಸರ್. ಮುಂದಿನ ಗೀತೆಗೆ ಹೋಗೋಣ. ಇದು ಕೂಡ ಒಂದು ರಾಗಾಧಾರಿತ ಗೀತೆ. ಇದರ ಹಿನ್ನೆಲೆ ಏನಂದ್ರೆ, ನಾವು ಎಷ್ಟೋ ವಿಚಾರಗಳನ್ನು ಪ್ಲಾನ್ ಮಾಡಿರ್ತೀವಿ, ಅದಕ್ಕೆ ಪ್ರಾಕ್ಟೀಸ್ ಮಾಡಿರ್ತೀವಿ, ಆದರೆ ನಾವು ಅಂದ್ಕೊಂಡಂಗೆ ಅದಾಗಿರೋದಿಲ್ಲ. ಇನ್ನೂ ಕೆಲವೊಮ್ಮೆ ನಾವು ಏನನ್ನೂ ಅಂದ್ಕೊಳ್ಳೋದಿಲ್ಲ, ಎಲ್ಲವೂ ತಾನಾಗಿ ಒದಗಿ ಬಂದ್ಬಿಡುತ್ತೆ. ಒಂದು ಕನಸಿನಂತೆ ಎಲ್ಲವೂ ನಡೆದು ಹೋಗ್ಬಿಡುತ್ತೆ. ಅಂಥ ಒಂದು ಸನ್ನಿವೇಶವನ್ನು ಒಂದು ಕವಿತೆಯಲ್ಲಿ ಸುಂದರವಾಗಿ ಬಣ್ಣಿಸಿದ್ದಾರೆ. ಇದು ಕೂಡ ಶೋಭಾವರಿ ರಾಗದ ಒಂದು ಥಾಟ್ ಇದರಲ್ಲಿದೆ. ಈ ಹಾಡನ್ನು ಪ್ರಸ್ತುತಪಡಿಸಲಿಕ್ಕೆ ಮಹೇಶ್ ಪ್ರಿಯದರ್ಶನ್ ಅವ್ರನ್ನ ಆಹ್ವಾನಿಸ್ತಾ ಇದ್ದೀನಿ. ಬನ್ನಿ ಮಹೇಶ್. ಕವಿತೆಯ ಶೀರ್ಷಿಕೆ ಅಚ್ಚರಿ. ಯಾವುದೋ ಸಾಲೊಂದು ಎಲ್ಲಿಂದಲೋ ಒದಗಿ ಕವಿತೆಯಾದದ್ದು ಅಚ್ಚರಿ. ಯಾವುದೋ ಸಾಲೊಂದು ಎಲ್ಲಿಂದಲೋ ಒದಗಿ ಕವಿತೆಯಾದದ್ದು ಅಚ್ಚರಿ. ಯಾವುದೋ ಗಮ್ಯ ಅದು ಹೇಗೋ ಒದಗಿ, ಯಾವುದೋ ಗಮ್ಯ ಅದು ಹೇಗೋ ಒದಗಿ ಬದುಕಾದದ್ದು ಅಚ್ಚರಿ. ಯಾವುದೋ ಜೀವ ಸಾಂದರ್ಭಿಕವಾಗಿ ಒದಗಿ, ಯಾವುದೋ ಜೀವ ಸಾಂದರ್ಭಿಕವಾಗಿ ಒದಗಿ ಅರ್ಧಾಂಗಿಯಾದದ್ದು ಅಚ್ಚರಿ. ಯಾವುದೋ ಜೀವ ಸಾಂದರ್ಭಿಕವಾಗಿ ಒದಗಿ ಅರ್ಧಾಂಗಿಯಾದದ್ದು ಅಚ್ಚರಿ. ಯಾವುದೋ ಪ್ರಜ್ಞಾಭಾವ, ಯಾವುದೋ ಪ್ರಜ್ಞಾಭಾವ ಸಂಸ್ಕಾರದಿಂದೊದಗಿ, ಯಾವುದೋ ಪ್ರಜ್ಞಾಭಾವ ಸಂಸ್ಕಾರದಿಂದೊದಗಿ ದೈವತಾನಾದದ್ದು ಅಚ್ಚರಿ ಅಚ್ಚರಿ ಅಚ್ಚರಿ. ಯಾವುದೋ ಸಾಲೊಂದು ಎಲ್ಲಿಂದಲೋ ಒದಗಿ ಕವಿತೆಯಾದುದು ಅಚ್ಚರಿ. ಯಾವುದೋ ಸಾಲೊಂದು ಎಲ್ಲಿಂದಲೋ ಒದಗಿ ಕವಿತೆಯಾದುದು ಅಚ್ಚರಿ. ಯಾವುದೋ ಗಮ್ಯ ಅದು ಹೇಗೋ ಒದಗಿ, ಯಾವುದೋ ಗಮ್ಯ ಅದು ಹೇಗೋ ಒದಗಿ ಬದುಕಾದುದು ಅಚ್ಚರಿ. ಬದುಕಾದುದು ಅಚ್ಚರಿ. ಯಾವುದೋ ಸಾಲೊಂದು ಎಲ್ಲಿಂದಲೋ ಒದಗಿ ಕವಿತೆಯಾದುದು ಅಚ್ಚರಿ.
ಸಾಂದರ್ಭಿಕವಾಗಿ ಒದಗಿ ಯಾವುದೋ ಜೀವ ಸಾಂದರ್ಭಿಕವಾಗಿ ಒದಗಿ ಅರ್ಧಾಂಗಿಯಾದುದು ಅಚ್ಚರಿ ಅರ್ಧಾಂಗಿಯಾದುದು ಅಚ್ಚರಿ ಯಾವುದೋ ಸಾಲೊಂದು ಎಲ್ಲಿಂದಲೋ ಒದಗಿ ಕವಿತೆಯಾದುದು ಅಚ್ಚರಿ ಯಾವುದೋ ಪ್ರಜ್ಞಾಭಾವ ಸಂಸ್ಕಾರದಿಂದೊದಗಿ ಯಾವುದೋ ಪ್ರಜ್ಞಾಭಾವ ಸಂಸ್ಕಾರದಿಂದೊದಗಿ ದೈವತಾನಾದುದು ಅಚ್ಚರಿ ದೈವತಾನಾದುದು ಅಚ್ಚರಿ ಯಾವುದೋ ಸಾಲೊಂದು ಎಲ್ಲಿಂದಲೋ ಒದಗಿ ಕವಿತೆಯಾದುದು ಅಚ್ಚರಿ ಯಾವುದೋ ಸಾಲು ಎಲ್ಲಿಂದಲೂ ಒದಗಿತು, ಅದು ಅಚ್ಚರಿಯಾಗಿಯೂ ಇತ್ತು. HSV ಅವರು ಹೇಳ್ತಾರೆ, ಯಾರೋ ಕವಿ ಎಂದೋ ಏಕೋ ಮರೆತು ಹೋದ ಸಾಲು ಇಂದು ನಮ್ಮ ಪಾಲು ಅಂತ. ಹೀಗೆ ಒಂದು ಕವಿತೆ ಹುಟ್ಟುವಂಥ ಒಂದು ಕ್ಷಣ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಲ್ವಾ ಪ್ರಸಾದ್ ಸರ್? ಬಹಳ ಅದ್ಭುತವಾಗಿ ಇದು ಸಂಯೋಜನೆಗೊಂಡಿತ್ತು. ಹಾಗೆ ಮಹೇಶ್ ಕೂಡ ಇದನ್ನು ಅದ್ಭುತವಾಗಿ ಪ್ರಸ್ತುತಪಡಿಸಿದರು. ಈಗ ಮುಂದಿನ ಗೀತೆಗೆ ತೆರಳೋಣ. ಶ್ರೀಕೃಷ್ಣನನ್ನು ನೆನೆಯುವಂಥ ಒಂದು ಹೊತ್ತು, ಕೃಷ್ಣ ಬೆಣ್ಣೆ ಮೆದ್ದ ಬಾಲಚೋರನಾಗಿದ್ದಾಗಿಂದಲೂ ಗೀತೆಯನ್ನು ನಮಗೆ ಕೊಟ್ಟಂಥ ಜಗದೋದ್ಧಾರಕನಾದ ಕೃಷ್ಣನ ಒಂದು ಧ್ಯಾನದಲ್ಲಿ ನಾವೆಲ್ಲರೂ ಮೀಯೋಣ. ಈ ಒಂದು ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಮಹೇಶ್ ಮತ್ತು ಶ್ರುತಿ ಇಬ್ಬರು. ಬಾಲಚೋರ ಮುಗುದ ಮನದ ಸುಂದರ, ನಮ್ಮ ಕೃಷ್ಣನೆಂದಿರ, ನಮ್ಮ ಕೃಷ್ಣನೆಂದಿರ. ಕವಿತೆಯ ಶೀರ್ಷಿಕೆ ಕೃಷ್ಣಾಮೃತ. ಬೆಣ್ಣೆ ಮೆದ್ದ ಬಾಲಚೋರ ಮುಗುದ ಮನದ ಸುಂದರ, ಬೆಣ್ಣೆ ಮೆದ್ದ ಬಾಲಚೋರ ಮುಗುದ ಮನದ ಸುಂದರ, ನಮ್ಮ ಕೃಷ್ಣ ಎಂದಿರ, ನಮ್ಮ ಕೃಷ್ಣ ಎಂದಿರ. ವಸ್ತ್ರ ಕದ್ದ ತುಂಟಗೊಲ್ಲ, ವಸ್ತ್ರ ಕದ್ದ ತುಂಟಗೊಲ್ಲ ಗೋಪಿಕೆಯರನಲ್ಲ, ವಸ್ತ್ರ ಕದ್ದ ತುಂಟಗೊಲ್ಲ ಗೋಪಿಕೆಯರನಲ್ಲ, ನಮ್ಮ ಕೃಷ್ಣ ಎಂದಿರ, ನಮ್ಮ ಕೃಷ್ಣ ಎಂದಿರ. ಜಗವ ಗೆದ್ದ ಪರಮ ಪುರುಷ, ಜಗವ ಗೆದ್ದ ಪರಮ ಪುರುಷ ಭಕ್ತರೆದೆಯ ಹರುಷ, ನಮ್ಮ ಕೃಷ್ಣನೆಂದಿರ, ನಮ್ಮ ಕೃಷ್ಣನೆಂದಿರ. ಭವವ ಹೊದ್ದ ದೇವಭಾವ, ಭವವ ಹೊದ್ದ ದೇವಭಾವ, ಮುಕುತಿ ಅವನ ಗಾವ, ಭವವ ಹೊದ್ದ ದೇವಭಾವ, ಮುಕುತಿ ಅವನ ಗಾವ, ನಮ್ಮ ಕೃಷ್ಣನೆಂದಿರ, ನಮ್ಮ ಕೃಷ್ಣನೆಂದಿರ. ಬೆಣ್ಣೆ ಮೆದ್ದ ಬಾಲಚೋರ ಮುಗುದ ಮನದ ಸುಂದರ, ಬೆಣ್ಣೆ ಮೆದ್ದ ಬಾಲಚೋರ ಮುಗುದ ಮನದ ಸುಂದರ, ನಮ್ಮ ಕೃಷ್ಣನೆಂದಿರ, ನಮ್ಮ ಕೃಷ್ಣನೆಂದಿರ. ಬೆಣ್ಣೆ ಮೆದ್ದ
ಮುಗುದ ಮನದ ಸುಂದರ ನಮ್ಮ ಕೃಷ್ಣನೆಂದಿರ ನಮ್ಮ ಕೃಷ್ಣನೆಂದಿರ. ವಸ್ತ್ರಕತ್ತ ತುಂಟಗೊಲ್ಲ ಗೋಪಿಗೆಯರ ನಲ್ಲ ವಸ್ತ್ರಕತ್ತ ತುಂಟನೊಲ್ಲ ಗೋಪಿಗೆಯರ ನಲ್ಲ ನಮ್ಮ ಕೃಷ್ಣನೆಂದಿರ ನಮ್ಮ ಕೃಷ್ಣನೆಂದಿರ. ಬೆಣ್ಣೆ ಮೆತ್ತ ಬಾಲಚೋರ ಮುಗುದ ಮನದ ಸುಂದರ ನಮ್ಮ ಕೃಷ್ಣನೆಂದಿರ ನಮ್ಮ ಕೃಷ್ಣನೆಂದಿರ. ಜಗವ ಗೆದ್ದ ಪರಮ ಪುರುಷ ಭಕ್ತರೆದೆಯ ಹರುಷ ಜಗವ ಗೆದ್ದ ಪರಮ ಪುರುಷ ಭಕ್ತರೆದೆಯ ಹರುಷ ನಮ್ಮ ಕೃಷ್ಣನೆಂದಿರ ನಮ್ಮ ಕೃಷ್ಣನೆಂದಿರ. ಬೆಣ್ಣೆ ಮೆತ್ತ ಬಾಲಚೋರ ಮುಗುದ ಮನದ ಸುಂದರ ನಮ್ಮ ಕೃಷ್ಣನೆಂದಿರ ನಮ್ಮ ಕೃಷ್ಣನೆಂದಿರ. ಭವಬಹುತ್ತ ದೇವಭಾವ ಮುಕುತಿಯವನ ಗಾವ ಭವಬಹುತ್ತ ದೇವಭಾವ ಮುಕುತಿಯವನ ಗಾವ ನಮ್ಮ ಕೃಷ್ಣನೆಂದಿರ ನಮ್ಮ ಕೃಷ್ಣನೆಂದಿರ ನಮ್ಮ ಕೃಷ್ಣನೆಂದಿರ ನಮ್ಮ ಕೃಷ್ಣನೆಂದಿರ ನಮ್ಮ ಕೃಷ್ಣನೆಂದಿರ. ಬಾಲಚೋರ ಮುಗುದ ಮನದ ಸುಂದರ. ಕೃಷ್ಣ ಬೆಣ್ಣೆ ಕದ್ದ ಅವನ ಹಾಡನ್ನು ಹಾಡಿ ನೀವಿಬ್ಬರು ಎಲ್ಲರ ಮನಸ್ಸನ್ನು ಗೆದ್ರಿ. ನಿಜ, ಈ ಹಾಡನ್ನು ಹಾಡಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದೀರಿ. ಇಲ್ಲಿಗೆ ನಮ್ಮ ಇಂದಿನ ಸಂಚಿಕೆಯ ಕೊನೆ ಹಂತಕ್ಕೆ ನಾವು ತಲುಪಿದ್ದೇವೆ. ಈ ಸಂಚಿಕೆಯನ್ನು ನಾವು ಸಂಪನ್ನಗೊಳಿಸುವ ಮುನ್ನ ಸತ್ಯೇಶ್ ಸರ್ ಮತ್ತು ಪ್ರಸಾದ್ ಸರ್ ಅವರಲ್ಲಿ ಒಂದೆರಡು ಪ್ರಶ್ನೆಗಳಿದೆ. ಸತ್ಯೇಶ್ ಸರ್, ಮೊದಲಿಗೆ ನೀವು ನಮಗೆ 12 ಕವಿತೆ ಅಥವಾ 14 ಕವಿತೆಯನ್ನು ಕೊಟ್ರಿ, ಒಂದು ಸಾಲಿನ ಕವಿತೆಗಳು ಅಂತ ನಾವು ಶುರು ಮಾಡಿದಾಗ ಆ 12-14 ಕವಿತೆಗಳು ನಾವು ಕಂಪೋಸ್ ಮಾಡಿ ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ನಾವು ಅದನ್ನು ಅಳವಡಿಸೋಷ್ಟರಲ್ಲಿ 100ಕ್ಕಿಂತ ಜಾಸ್ತಿ ಕವಿತೆ ಬರೆದಿದ್ದೀನಿ ಅಂತ ಹೇಳಿದ್ರಿ. ಇವತ್ತು ಇದು ಒಂದು ಕವನ ಸಂಕಲನವಾಗಿಯೂ ಹೊರಹೊಮ್ತಾ ಇದ್ದೆ. ಅದರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾವುದೋ ಸಾಲೊಂದು ಎಲ್ಲಿಂದಲೋ ಒದಗಿ ಕವಿತೆಯಾದದ್ದು ಅಚ್ಚರಿ. ಅದೇ ರೀತಿ ಆ ಕವಿತೆಯಾದದ್ದು 100ಕ್ಕಿಂತ ಹೆಚ್ಚು 200ಕ್ಕಿಂತ ಹೆಚ್ಚು ಒಂದು ಸಾಲಿನ ಕವಿತೆಗಳಾಗದ್ದು ಇನ್ನೂ ಬಹಳ ದೊಡ್ಡದಾದಂತಹ ಅಚ್ಚರಿ ಅಂತ. ಈ ನನ್ನ ಎಲ್ಲ 200 ಒಂದು ಸಾಲಿನ ಕವಿತೆಗಳು ಕೂಡ ಅಂತರಾಳ ಅನ್ನತಕ್ಕಂತಹ ನನ್ನ ಮುಂದಿನ ಕವನ ಸಂಕಲನದ ಮೂಲಕ ಲೋಕಾರ್ಪಣೆಯಾಗೋದಕ್ಕೆ ಸನ್ನದ್ಧವಾಗಿದೆ, ತಯಾರಿಯಲ್ಲಿದೆ. ಆಗಲೇ ಈ ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ ಹಾಗೆ ಈ ಒಂದು ಕಾವ್ಯ ಪ್ರಕಾರ ಒಂದು ಸಾಲಿನ ಕವಿತೆಗಳು ಕನ್ನಡಕ್ಕೆ ಹೊಸತು. ಅದೇ ರೀತಿ ಈ ಕವಿತೆಗಳಿಗೆ ಜೀವ ಕೊಟ್ಟು
ರಾಗ ಸಂಯೋಜನೆ ಮಾಡಿ ಇದನ್ನು ತುಂಬ ಚೆಂದದಲ್ಲಿ ಪ್ರಸ್ತುತಪಡಿಸಿರ್ತಕ್ಕಂತಹ ಇದೂ ಕೂಡ ಒಂದು ಹೊಸ ಪ್ರಯೋಗ ಕನ್ನಡದಲ್ಲಿ. ಈ ಒಂದು ಹೊಸ ಕಾವ್ಯ ಪ್ರಕಾರ ಹಾಗೂ ಈ ಒಂದು ಹೊಸ ಸಂಯೋಜನ ಪ್ರಯೋಗ ನಿಮ್ಮೆಲ್ಲರಿಗೂ ಇಷ್ಟವಾಗಲಿ. ಅಂತ್ಯದಲ್ಲಿ ಈ ಒಂದು ಕವಿತೆಯ ಒಂದು ಅನುಭವವನ್ನು ನಮ್ಮೆಲ್ಲರಿಗೂ ನೀಡಿದಂತಹ ಎಲ್ಲ ಸಹೃದಯರಿಗೂ ಕೂಡ ಸತ್ಯೇಶ್ ಬೆಳ್ಳೂರಿನ ಅತ್ಯಂತ ಮನದಾಳದ ನಮನಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಪ್ರಸಾದ್ ಸರ್, ನಿಮ್ಮೊಳಗಿನ ಸಂಯೋಜಕನಿಗೆ ಒಂದು ಪ್ರಶ್ನೆ. ಎಷ್ಟೋ ಸತಿ ನಾವು ರಾತ್ರಿ 3 ಗಂಟೆಗೆ ಎದ್ಬಿಟ್ಟು ಯಾವುದೋ ಒಂದು ಬಿಟ್ ಹೊಳಿತು ಅಂತ ಓಡೋಗ್ತೀವಿ ರೆಕಾರ್ಡ್ ಮಾಡೋದಕ್ಕೆ. ವಿಚಿತ್ರ ಚಾಲೆಂಜ್ಗಳಾಗಿರುತ್ತೆ. ಆದರೆ ನೀವು ಇದನ್ನು ಕಂಪೋಸ್ ಮಾಡಬೇಕಾದ್ರೆ ಓದ್ತಾ ಕಂಪೋಸ್ ಮಾಡಿಬಿಟ್ರಿ. ನಿಮಗೆ ಯಾವ ರೀತಿ ಚಾಲೆಂಜಸ್ ಬರುತ್ತೆ ಸರ್? ಯಾವಾಗಲೂ ಪದ ಸ್ವರನ ಕೇಳುತ್ತೆ, ವಾಕ್ಯ ರಾಗನ ಕೇಳುತ್ತೆ ಅಂತ. ಪದ ಅದರಲ್ಲಿ ಮಾಧುರ್ಯವಿದ್ದಲ್ಲಿ ಸ್ವರ ಉಗಮಿಸುತ್ತೆ, ಸ್ವರ ಬರುತ್ತೆ. ವಾಕ್ಯದಲ್ಲಿ ರಾಗ ಬರುತ್ತೆ. ಇದು ಏನು ಅಂದರೆ, ಈಗ ಈ ಪ್ರಯೋಗ ನಡೆದಿದೆ, ಈಗ ದೂರದರ್ಶನದಲ್ಲಿ ನಡೆದಿದೆ. ಇದು ನಮ್ಮ ಮಂಡನೆ ಅಷ್ಟೆ. ಒಪ್ಪಿಕೊಳ್ಳುವುದು ಜನಗಳ ಒಂದು ಪ್ರೀತಿ. ಅವರಿಗೆ ಸ್ಪಂದಿಸೋದ್ರಲ್ಲಿ ನಮಗೆ ಸಾರ್ಥಕತೆ ಬರುತ್ತೆ, ನಮ್ಮೆಲ್ಲರಿಗೂ, ದೂರದರ್ಶನಗೂ ಕೂಡ. ಯಾಕೆಂದರೆ ಇದು ಅದ್ಭುತವಾದ ಪ್ರಯೋಗ. ಇದು ಒಂದು ಸಾಲಿನ ಕವಿತೆ ಅಂತ. ಇದು ನಾನಾ ಜನಗಳು, ನಾನಾ ಕವಿಗಳು ಇದನ್ನು ಪ್ರಯತ್ನ ಪಟ್ಟರೆ, ಮ್ಯೂಸಿಕ್ ಡೈರೆಕ್ಟರ್ ಅದಕ್ಕೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಇದು ಒಂದು ಪ್ರಕಾರನೇ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕೆಂತಂದರೆ ಭಾಳ ಅರ್ಥ ಇದೆ, ಸುಲಲಿತವಾಗಿ ಹಾಡೋದು, ಸ್ವಲ್ಪ ಎಮೋಷನ್ಸ್ ಇಟ್ಕೋಬೇಕು, ಭಾವನೆಗಳು ಇಟ್ಕೊಂಡಾಗ ಇದು ಭಾಳ ಯಶಸ್ಸು ಕಾಣುತ್ತೆ ಅಂತ ನನಗೆ ಅನಿಸಿದೆ. ದೇವ್ರನ್ನ ಪ್ರಾರ್ಥನೆ ಮಾಡೋಣ ಎಲ್ಲರೂ ಸೇರಿಕೊಂಡು ಇದರಲ್ಲಿ. ಖಂಡಿತ ಸರ್. ಮಹೇಶ್ ಹಾಗೂ ಶ್ರುತಿ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾವು ಇದುವರೆಗೂ ಈ ಥರದ ಕಾರ್ಯಕ್ರಮ ಎಲ್ಲೂ ಹಾಡಿಲ್ಲ. ಒಂದು ಸಾಲಿನ ಕವಿತೆ ಅನ್ನೋ ಒಂದು ಕಾನ್ಸೆಪ್ಟೇ ಹೊಸದು. ಇಷ್ಟು ವಿಶೇಷವಾದ ವಿನೂತನವಾದ ಒಂದು ಶೈಲಿಯ ಸಂಗೀತಕ್ಕೆ ಅಥವಾ ಒಂದು ಗಾಯನಕ್ಕೆ ನಮ್ಮನ್ನು ಒಗ್ಗು ಮಾಡಿಕೊಂಡಿದ್ದಕ್ಕೆ ನಾನು ಪ್ರಸಾದ್ ಸರ್ಗೆ ಹಾಗೂ ನಿಮ್ಮ ಎಲ್ಲ ತಂಡದವರಿಗೆ ಧನ್ಯವಾದವನ್ನು ಸಲ್ಲಿಸ್ತೀನಿ. ಸರ್ ಜೊತೆ ಕೆಲಸ ಮಾಡೋದೇ ಒಂದು ದೊಡ್ಡ ಭಾಗ್ಯ ಅನ್ಕೋತೀನಿ. ಹಾಗೆ ಎಲ್ಲ ಮ್ಯೂಸಿಷಿಯನ್ಸ್ ಇಲ್ಲಿ, ಹಾಗೆ ಸರ್ ಕೂಡ ತುಂಬಾ ವಿಶೇಷವಾಗಿ ಒಂದು ಸಾಲಲ್ಲಿ ಬರೆದಿದ್ದಾರೆ. ಇದು ತುಂಬಾ ವಿಭಿನ್ನವಾದ ಪ್ರಯೋಗ ಅಂತ ನನಗೆ ತುಂಬಾ ಖುಷಿಯಾಗಿದೆ. ಧನ್ಯವಾದಗಳು. ದೂರದರ್ಶನ ಇದನ್ನು ಸಾಧ್ಯ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೆ ಪ್ರವೀಣ್ ಸರ್, ಪ್ರದೀಪ್ ಅವರು, ಎಲ್ಲರಿಗೂ ನನ್ನ ಪರವಾಗಿ ಧನ್ಯವಾದಗಳು. ಮತ್ತೆ ಇಂದಿನ ನಮ್ಮ ಈ ಸಂಚಿಕೆಯ ಮುಕ್ತಾಯ. ದೂರದರ್ಶನದ ಎಲ್ಲ ಸಹೃದಯ ಪ್ರೇಕ್ಷಕರಿಗೂ ಈ ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ ಅತ್ಯಂತ ಧನ್ಯವಾದಗಳು, ಹೃದಯಪೂರ್ವಕ ನಮನಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಭಾವನವನ ವೀಣಾ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವ